ಅಮ್ಮ ಇವತ್ತು ನನ್ನ ಜೊತೆ ಯಾರು ಬಂದಿದ್ದಾರೆ ನೋಡು. ಯಾರು ಬಂದಿದ್ದಾರೆ? ಹಲೋ ಆಂಟಿ. ಓ ಸ್ವಪ್ನನಾ? ಏನಮ್ಮ ಸ್ವಪ್ನ, ಚೆನ್ನಾಗಿದ್ಯಾ? ನಾನ್ ಚೆನ್ನಾಗಿದ್ದೀನಿ ಆಂಟಿ. ಇಷ್ಟು ದಿನ ಆಗೋಯ್ತು, ಬಂದೇ ಇಲ್ಲ ಈ ಕಡೆ, ಇವಾಗ ಬರ್ತಾ ಇದೀಯಾ? ಅದ್ ನಾನು ಬ್ಯುಸಿ ಆಗ್ಬಿಟ್ಟಿದ್ದೆ. ನಾನಂತೂ ಇವಳಿಗೆ ಹೇಳ್ತಾ ಇರ್ತೀನಪ್ಪ, ನಿನ್ನಂತ ಒಳ್ಳೆ ಫ್ರೆಂಡ್ ಎಲ್ಲೂ ಸಿಗಲ್ಲ ಅಂತ. ಇವಳು ಜೀವನದಲ್ಲಿ ಮಾಡಿರೋದು ಒಂದೇ ಒಳ್ಳೆ ಕೆಲಸ, ನಿನ್ ಫ್ರೆಂಡ್ಶಿಪ್ ಅನ್ಕೋ. ಹಂಗೇನಿಲ್ಲ ಆಂಟಿ. ಅವಳು ಗೊತ್ತಿರೋದನ್ನೇ ಹೇಳ್ಕೊಡ್ತೀಯ, ಗೊತ್ತಿಲ್ದಿರೋದನ್ನೇ ಹೇಳ್ಕೊಡ್ತೀಯ, ಆದ್ರೆ ಚೆನ್ನಾಗಿ ಹೇಳ್ಕೊಡ್ತೀಯ. ಓ ಒಂದೇ ಒಂದು ನಿಮಿಷ ಆಂಟಿ, ನಂಗೊಂದು ಕಾಲ್ ಬರ್ತಾ ಇದೆ. ಹಾ ಹೋಗು, ಫೋನ್ ತಗೋಗು. ಹಾ ಹೋಗಮ್ಮ, ಹೋಗಿ ಫೋನ್ ಅಟೆಂಡ್ ಮಾಡ್ಬೋದು. ಗೆಸ್ಸಲ್ಲ ಬೊಗಳಿದ್ದೀನಿ, ಅವಳ ಮನೆ ಕರ್ಕೊಂಡ್ ಬರ್ಬೇಡ ಅಂತ. ಅನ್ನ ತಿನ್ನು ಅಂದ್ರೆ ಬರೀ ಮಣ್ತಿರೋ ಕೆಲಸನೇ ಮಾಡ್ತೀಯಲ್ಲ. ಅವಳೊಂದು ದೊಡ್ಡ ಅದು, ಇವಳೊಂದು ದೊಡ್ಡದು ಇದು, ಬಂದ್ಬಿಡ್ತಾಳೆ ಕರ್ಕೊಂಡು ಯಾವಾಗಲೂ ಬಾಲ ಥರ. ಇವಾಗ ನೋಡು, ಚಿಕನ್ ಸಾರು ಮಾಡಿದ್ದೀನಿ, ಅದನ್ನೇ ಮೂಸ್ಕೊಂಡು ಬಂದ್ಬಿಟ್ಟಿರ್ತಾಳಲ್ವಾ ಸ್ವಪ್ನ. ನಾನೇನು ಬರ್ತೀನ ಆಂಟಿ? ಇರಮ್ಮ, ಸ್ಪೆಷಲ್ ಮಾಡಿದ್ದೀನಿ, ಊಟ ಮಾಡ್ಕೊಂಡು ಹೋಗು. ಇಲ್ಲ ಪರವಾಗಿಲ್ಲ ಆಂಟಿ, ಹೊಟ್ಟೆ ತುಂಬ.